ನನ್ನ ಪ್ರೀತಿಯವರೇ, ಕರ್ತನು ನಿಮ್ಮ ಮಕ್ಕಳನ್ನು ಪ್ರಸಿದ್ಧರನ್ನಾಗಿ ಉನ್ನತಿಗೆ ತರುತ್ತಾನೆ. ಮಕ್ಕಳನ್ನು ಆಶೀರ್ವದಿಸಿ ವೃದ್ಧಿಪಡಿಸುವರು. ರೂತ್ 4:14 ಹೀಗಿದೆ. ರೂತಳ ಪ್ರೀತಿಯ ಮಗನ ಬಗ್ಗೆ ಈ ರೀತಿಯಾಗಿ ವಿವರಿಸಲಾಗಿದೆ. ಅವನ ಹೆಸರು, ಅವನ ಕೀರ್ತಿ ಇಸ್ರಾಯೇಲ್ ದೇಶದಲ್ಲಿ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ಈ ಭಾಗ್ಯವನ್ನು ಕರ್ತನು ನಿಮ್ಮ ಮಕ್ಕಳಿಗೆ ದಯಪಾಲಿಸಲಿ. ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದವನ್ನು ಮಗುವಿನ ಮೇಲೆ ಇಡುತ್ತೇನೆ ತಂದೆಯೇ. ನೀನು ಅದನ್ನು ದೃಢಪಡಿಸು ತಂದೆಯೇ, ದೃಢಪಡಿಸು, ದೃಢಪಡಿಸು. ನಿಮ್ಮ ಜೀವವು ಈ ಮಗುವಿನೊಳಗೆ ಇಳಿದು ಬರಲಿ ತಂದೆಯೇ. ಮಕ್ಕಳ ಹೃದಯದಲ್ಲಿ ಇಳಿಯಲಿ ತಂದೆಯೇ. ದೇಶದಲ್ಲಿ ನಿಮ್ಮನ್ನು ಪ್ರಸಿದ್ಧರನ್ನಾಗಿ ಮಾಡುವಂತಹ ಆತ್ಮ, ಪವಿತ್ರಾತ್ಮನ ಶಕ್ತಿ ಅವರೊಳಗೆ ಇಳಿಯುವಂತೆ ಪ್ರಾರ್ಥಿಸುತ್ತೇನೆ ತಂದೆಯೇ. ದಯವಿಟ್ಟು ನಮ್ಮನ್ನು ಆಶೀರ್ವದಿಸಿ, ಪ್ರೀತಿಯಿಂದ ನಮ್ಮನ್ನು ಆಶೀರ್ವದಿಸಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಆಮೇನ್. ನಿಮ್ಮ ಮಕ್ಕಳು ದೇಶದಲ್ಲಿ ಪ್ರಸಿದ್ಧರಾಗುತ್ತಾರೆ, ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಕೀರ್ತನೆ 112 ಪ್ರಕಾರ ನೀವು ಕರ್ತನನ್ನು ಭಯಭಕ್ತಿಯಿಂದ ಹಿಂಬಾಲಿಸಲು ನಿಮ್ಮನ್ನು ಸಮರ್ಪಿಸಿಕೊಂಡಾಗ ನಿಮ್ಮ ಸಂತತಿಯು ಭೂಮಿಯ ಮೇಲೆ ಬಲವಾಗಿರುತ್ತದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ಬಲಗೊಳ್ಳುತ್ತದೆ. ಇದು ಖಂಡಿತವಾಗಿಯೂ ಬಹಳ ಬಲವಾಗಿರುತ್ತದೆ. ನಿಮ್ಮ ಮಕ್ಕಳು ದೇಶದಲ್ಲಿ ಪರಾಕ್ರಮಶಾಲಿಗಳಾಗಿರುತ್ತಾರೆ. ನೀತಿವಂತರ ವಂಶವು ಆಶೀರ್ವದಿಸಲ್ಪಡುವುದು. ನಿಮ್ಮ ಯಥಾರ್ಥ ಜೀವನ ಮತ್ತು ಭಯಭಕ್ತಿಯ ನಿಮಿತ್ತ ಕರ್ತನು ಈ ಆಶೀರ್ವಾದವನ್ನು ನಿಮ್ಮ ಮಕ್ಕಳ ಮೇಲೆ ನೀಡಲಿ. ಮುಂದೆ ಯೆಶಾಯ 54:13 ಪ್ರಕಾರ ನಿನ್ನ ಮಕ್ಕಳ ಶಾಂತಿ ಬಹಳವಾಗಿರುತ್ತದೆ. ಇಂದು ಎಷ್ಟು ಮಕ್ಕಳು ಸಮಾಧಾನವಿಲ್ಲದೆ ತಮ್ಮ ಮನೆಯ ಮಹಡಿಯಿಂದ ಜಿಗಿದು ಸಾಯುತ್ತಿದ್ದಾರೆ. ಇನ್ನೂ ಕೆಲವರು ನೀರಿಗೆ ಹಾರಿ ಪ್ರಾಣ ಬಿಡುತ್ತಿದ್ದಾರೆ. ಏಕೆಂದರೆ ಸಮಾಧಾನ ಇಲ್ಲ, ಒತ್ತಡ, ಮಾನಸಿಕ ಒತ್ತಡ. ಎಂತಹ ದುಃಖಕರ ಸನ್ನಿವೇಶವಿದು. ಪೋಷಕರು ಮಕ್ಕಳಿಗೆ ಏನನ್ನೂ ಹೇಳಬಾರದು. ಅದಕ್ಕೆ ಯಾರೂ ಕೂಡ ಬೆಂಬಲ ಕೊಡುವುದಿಲ್ಲ. ಸಮಾಜವೂ ಕೂಡ ಕೊಡಲ್ಲ. ಈ ಪರಿಸ್ಥಿತಿಯಲ್ಲಿ ಮಕ್ಕಳು ತಪ್ಪು ಕೆಲಸಗಳನ್ನು ಮಾಡಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ನಾಶಪಡಿಸಿಕೊಳ್ಳುತ್ತಿರುವ ಈ ಸಮಯದಲ್ಲಿ ದೇವರು ಹೇಳುತ್ತಾರೆ, ನಾನು ನಿನ್ನ ಮಕ್ಕಳಿಗೆ ಶಾಂತಿಯನ್ನು ನೀಡುತ್ತೇನೆ. ನಿಮ್ಮ ಮಕ್ಕಳೆಲ್ಲರೂ ಕರ್ತನಿಂದ ಬೋಧಿಸಲ್ಪಟ್ಟವರಾಗಿರುತ್ತಾರೆ. ಯೇಸುವಿನ ಪ್ರೀತಿಯಿಂದ ತುಂಬಿ ಯೇಸುವಿನ ಪವಿತ್ರ ಜೀವನ ನಡೆಸಿ, ಪೋಷಕರನ್ನು ಗೌರವಿಸುವ ಜೀವನ ನಡೆಸಿ, ಒಳ್ಳೆಯದನ್ನು ಅನುಭವಿಸುವಂತೆ ಮಾಡಿ ಅವರ ಶಾಂತಿಯನ್ನ ಸಮೃದ್ಧವಾಗಿ ಹೆಚ್ಚಿಸುತ್ತೇನೆ ಅಂತ ದೇವರು ಹೇಳ್ತಾರೆ. ಅದರ ಜೊತೆಗೆ ಪೋಷಕರು ಧರ್ಮಪಾಲನೆಯಲ್ಲಿ ನಡೆದಾಗ ಮಕ್ಕಳಿಗೆ ಭಾಗ್ಯ ಉಂಟಾಗುತ್ತದೆ. ಜ್ಞಾನೋಕ್ತಿ 27 ಹೇಳುತ್ತದೆ, ನೀತಿವಂತನು ತನ್ನ ಪ್ರಾಮಾಣಿಕತೆಯಲ್ಲಿ ನಡೆಯುತ್ತಾನೆ. ಅವನ ನಂತರ ಅವನ ಮಕ್ಕಳು ಭಾಗ್ಯವಂತರಾಗಿರುವರು. ಪೋಷಕರ ಕಾಲದಲ್ಲಿ ಒಂದು ವೇಳೆ ಕುಟುಂಬದಲ್ಲಿ ಭಾಗ್ಯವಿಲ್ಲದೆ ಇರಬಹುದು, ಮಕ್ಕಳಿಗೆ ಭಾಗ್ಯವಿಲ್ಲದೆ ಹೋಗಬಹುದು. ಆದರೆ ತಂದೆ ಹೋದ ನಂತರ ತಂದೆಯ ಪ್ರಾಮಾಣಿಕ ಪವಿತ್ರ ಜೀವನ ಮತ್ತು ಕಷ್ಟಗಳ ನಡುವೆ ದೇವರಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಮಾಡಿದ ತ್ಯಾಗದ ಸೇವೆಯ ಫಲವು ಮಕ್ಕಳಿಗೆ ಸಿಗುತ್ತದೆ. ನನ್ನ ತಂದೆ ದೇವರ ಬಳಿ ಹೋದ ನಂತರವೇ ದೊಡ್ಡ ಭಾಗ್ಯ ಸಿಕ್ಕಿತು. ನನ್ನ ತಂದೆಯ ಕಣ್ಣೀರಿನ ಮತ್ತು ಪ್ರಾರ್ಥನೆಯ ನಿಮಿತ್ತ ನನ್ನ ಜೀವನದಲ್ಲಿ ಸಮೃದ್ಧಿ ಬಂದಿತು. ಅವರ ಪತ್ನಿಗೆ ಬಂದಿತ್ತು, ಮಕ್ಕಳಿಗೆ ಬಂತು, ಸೇವೆಗೆ ಬಂದರು. ಎಂಥ ಅದ್ಭುತ ಭಾಗ್ಯವಿದು. ನನ್ನ ತಂದೆಯವರು ಉತ್ತಮವಾಗಿ ಬದುಕಿ, ಶ್ರಮಪಟ್ಟು, ತ್ಯಾಗ ಮಾಡಿ, ತಮ್ಮ ಜೀವನವನ್ನು ಕರ್ತನಿಗಾಗಿಯೇ ತ್ಯಾಗ ಮಾಡಿ, ದೇವರ ಸೇವೆ ಮಾಡಿ ಆತನ ಬಳಿಗೆ ಹೋದರು. ಅವರು ಹೋದ ನಂತರವೂ ಅವರ ಪ್ರಾರ್ಥನೆ ಮತ್ತು ಕಣ್ಣೀರು ಇಂದಿಗೂ ಜೀವಂತವಾಗಿದೆ. ಅದರ ನಿಮಿತ್ತ ನಮಗೆ ಭಾಗ್ಯ. ನಮ್ಮ ಮೂಲಕ ಕೋಟ್ಯಂತರ ಜನರಿಗೆ ಭಾಗ್ಯ ಸಿಗುವುದು, ದೇಶಗಳಿಗೆ ಆಶೀರ್ವಾದ. ಪ್ರಿಯರೇ, ನೀತಿವಂತನು ತನ್ನ ಉತ್ತಮ ಮಾರ್ಗದಲ್ಲಿ ನಡೆಯುತ್ತಾನೆ. ಅವನ ನಂತರ ಅವನ ಮಕ್ಕಳು ಭಾಗ್ಯವಂತರಾಗಿರುತ್ತಾರೆ. ನಿಮ್ಮ ಉತ್ತಮ ನಡತೆಯ ನಿಮಿತ್ತ ಈ ಭಾಗ್ಯವನ್ನು ನಿಮ್ಮ ಮಕ್ಕಳು ಅನುಭವಿಸುವಂತೆ ದೇವರು ಮಾಡುತ್ತಾರೆ. ಸೋತ್ ಹೋಗಬೇಡಿ. ನಿರಂತರವಾಗಿ ಉತ್ತಮ ಮಾರ್ಗದಲ್ಲಿ ನಡೆಯಿರಿ. ಉತ್ತಮನಿಗೆ ಕರ್ತನು ಸಹಾಯಕನು. ಉತ್ತಮವಾಗಿ ನಡೆಯುವವರಿಗೆ ಒಳ್ಳೆಯದನ್ನು ನೀಡದೇ ಇರುವುದಿಲ್ಲ. ಉತ್ತಮ ನಡತೆಯನ್ನು ಬಿಟ್ಟು ಬಿಡದಿರೋಣ. ಯಾವುದೇ ಪರಿಸ್ಥಿತಿಯಲ್ಲೂ ಸೋತು ಹೋಗದೇ ಇರೋಣ. ನಿರಂತರವಾಗಿ ಉತ್ತಮ ಮಾರ್ಗದಲ್ಲಿ ಸಾಗೋಣ. ನಮ್ಮ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಭಾಗ್ಯ ಬರುತ್ತದೆ. ಚಿಂತಿಸಬೇಡಿರಿ. ಮುಂದಿನದಾಗಿ
ಶಿಸ್ತು ಮಕ್ಕಳನ್ನು ಭಾಗ್ಯವಂತರನ್ನಾಗಿ ಮಾಡುತ್ತದೆ. ಜ್ಞಾನೋಕ್ತಿಗಳು 29:17. ನಿನ್ನ ಮಗನನ್ನು ಶಿಸ್ತುಗೊಳಿಸು, ಅವನು ನಿಮಗೆ ಸಮಾಧಾನ ನೀಡುತ್ತಾನೆ, ನಿಮ್ಮ ಆತ್ಮಕ್ಕೆ ಆನಂದವನ್ನುಂಟು ಮಾಡುತ್ತಾನೆ. ಆದ್ದರಿಂದ ಮಗನನ್ನು ಮಗಳನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ನೀವು ಮಾಡಬೇಕಾದ ಸೇವೆಯನ್ನು ಮಾಡಿರಿ. ನಿಮ್ಮ ಮಗ ಅಥವಾ ಮಗಳು ನಿಮ್ಮ ಆತ್ಮಕ್ಕೆ ಆನಂದವನ್ನು ತರುತ್ತಾರೆ. ಅದರ ಜೊತೆಗೆ ವಿಶ್ವಾಸ ಕೂಡ. ನಿಮ್ಮಲ್ಲಿ ವಿಶ್ವಾಸವಿರುವಾಗ, ಹೋರಾಟದ ನಡುವೆಯೂ ಕರ್ತನನ್ನು ಹಿಡಿದುಕೊಂಡಾಗ, ಆ ವಿಶ್ವಾಸವು ನಿಮ್ಮ ಮಕ್ಕಳ ಮತ್ತು ಮೊಮ್ಮಕ್ಕಳ ಮೇಲೆ ಭಾಗ್ಯವನ್ನು ತರುತ್ತದೆ. 2 ತಿಮೋಥಿಯ 1:5 ಹಾಗೆ ಹೇಳುತ್ತದೆ, ಪ್ರಿಯರೇ, ಈ ಕೃಪೆಯನ್ನು ದೇವರು ನಿಮಗೂ ಕೊಡಲಿ. ನಿಮ್ಮ ಮಕ್ಕಳು ಭೂಮಿಯ ಮೇಲೆ ಬಲಶಾಲಿಗಳಾಗಿರಲಿ. ತಂದೆಯೇ, ಈ ಕಾರ್ಯಗಳನ್ನೆಲ್ಲ ಮಾಡುವಾಗ ಮಕ್ಕಳನ್ನು ಆಶೀರ್ವದಿಸಿ, ಅವರ ಮಕ್ಕಳ ಹೆಸರು ಮತ್ತು ಮೊಮ್ಮಕ್ಕಳ ಹೆಸರು ಪ್ರಸಿದ್ಧವಾಗುವಂತೆ ಅವರನ್ನು ಎತ್ತರಕ್ಕೆ ಏರಿಸಿ. ತಂದೆಯೇ, ಎತ್ತರಕ್ಕೆ ಏರಿಸಿ. ದೇಶದಲ್ಲಿ ಅವರನ್ನು ಉನ್ನತ ಸ್ಥಾನಕ್ಕೇರಿಸಿ. ಅವರು ಶಾಂತಿಯಿಂದ ತುಂಬಿರಲಿ. ಅವರಿಗೆ ನೀವೇ ಬೋಧನೆ ಮಾಡಿರಿ. ಲೋಕದ ಯಾವುದೇ ಕೇಡು ಅವರಿಗೆ ಬರದಂತೆ, ಮಾನಸಿಕ ಒತ್ತಡ, ಆತ್ಮಹತ್ಯೆ, ನಷ್ಟ, ಬೇಡದ ಸಂಬಂಧಗಳು, ಸಂಕಟ ಯಾವುದೂ ಮಕ್ಕಳಿಗೆ ಬರದಂತೆ ಭೂಮಿಯ ಮೇಲೆ ಬಲಶಾಲಿಯಾಗಿರುವಂತೆ ಮಾಡಿ. ನಿಮ್ಮೊಂದಿಗೆ ಒಂದಾಗಿರುವಂತೆ, ನಿಮ್ಮ ರೂಪವನ್ನು ಧರಿಸಿರುವಂತೆ, ಪೋಷಕರಿಗೆ ಆನಂದವನ್ನು ನೀಡುವ ಮಕ್ಕಳಾಗಿರುವಂತೆ ನೀವು ಕೃಪೆ ತೋರಿ ಅವರನ್ನು ಗೌರವಿಸಬೇಕೆಂದು, ಆಶೀರ್ವದಿಸಿ ಮಕ್ಕಳನ್ನು ಪ್ರಸಿದ್ಧಗೊಳಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಒಳ್ಳೆಯ ತಂದೆಯೇ. ಆಮೇನ್. ನನ್ನ ಪ್ರಿಯರೇ, ಉದ್ಯೋಗ ಆಶೀರ್ವಾದ ಯೋಜನೆ, ಜಾಬ್ ಬ್ಲೆಸ್ಸಿಂಗ್ ಪ್ಲಾನ್, ಯೇಸು ಕರೆಯುತ್ತಾನೆ ಸೇವೆಯಲ್ಲಿದೆ. ಕೆಲಸಕ್ಕಾಗಿ ಪ್ರಾರ್ಥಿಸಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಹೊಂದಬೇಕು, ಕೆಲಸದಲ್ಲಿ ಸ್ಥಿರವಾಗಿರಬೇಕು, ಕೆಲಸ ಸಿಗಬೇಕು ಎಂದು ಬಯಸುವವರು ಈ ಯೋಜನೆಯಲ್ಲಿ ಸೇರಿ ನಷ್ಟದಲ್ಲಿರುವ ಇತರರಿಗೆ ಟೆಲಿಫೋನ್ ಪ್ರಾರ್ಥನಾ ಗೋಪುರದ ಮೂಲಕ ಕೋಟ್ಯಂತರ ಜನರಿಗೆ ಆಶೀರ್ವಾದವಾಗುವಂತೆ ದಾರಿ ಮಾಡಿಕೊಡಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಜಾಬ್ ಬ್ಲೆಸ್ಸಿಂಗ್ ಪ್ಲಾನ್ನಲ್ಲಿ ಸೇರುವ ಪ್ರತಿಯೊಬ್ಬರನ್ನೂ ಕರ್ತನು ಮನಪೂರ್ವಕವಾಗಿ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೇರಿಸುತ್ತಾನೆ. ಆದ್ದರಿಂದ ನೀವು ಸಹ ಈ ಭಾಗ್ಯವನ್ನು ಪಡೆದುಕೊಳ್ಳಬೇಕು. ಅದರ ಬಗ್ಗೆ ಸ್ನೇಹಿತರು ಹೀಗೆ ಹೇಳಿದ್ದಾರೆ, ಗಮನವಿಟ್ಟು ಕೇಳಿ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ. ತುಂಬಾ ದಿನ ಕಾದಿರುವಿಕೆಗೆ ಕೆಲಸ, ಉನ್ನತಿ, ಘನ, ನಿರಂತರ ಆಶೀರ್ವಾದಕ್ಕಾಗಿ ಈ ಯೋಜನೆ ಕೆಳಗೆ ಪಾಲುದಾರರಾದ ಪಾಲುದಾರರಿಗೆ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಪ್ರತಿದಿನ ಪ್ರಾರ್ಥನೆ ಮಾಡುವುದರೊಂದಿಗೆ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿರುವ ಪ್ರಾರ್ಥನಾ ಯೋಧರು ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರ ಪ್ರಾರ್ಥನಾ ಮನವಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇಂದಿನಿಂದ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರಾಗಲು ಬಯಸುವವರು 04345466677 ಎಂಬ ಸಂಖ್ಯೆಯನ್ನು ಸಂಪರ್ಕಿಸಿ. www.jesuscalls.org ಎಂಬ ನಮ್ಮ ಅಂತರ್ಜಾಲದಲ್ಲೂ ನೀವು ಸಂಪರ್ಕಿಸಬಹುದು. ಮೇಲೂ ನಿಮ್ಮ ಹತ್ತಿರವಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಸಹ ಸಂಪರ್ಕಿಸಿ. ಈ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಮಾಡುವ ಪ್ರಾರ್ಥನೆಯ ಪ್ರತಿಫಲವಾಗಿ ನೀವು ಸಹ ದೇವರ ಆಶೀರ್ವಾದವನ್ನು ಹೊಂದುವಾಗ ನೀವು ಇತರರಿಗೆ ಆಶೀರ್ವಾದವನ್ನು ಹೊತ್ತು ಹೋಗುವ ನೀರಿನ ಕಾಲುವೆಯಾಗಿ ಮಾರ್ಪಾಡು ಹೊಂದುವಿರಿ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ, ಒಂದು ನೂತನ ಆರಂಭ. Precious Sister Dora Montero Alphonse, happy birthday! ಪ್ರಿಯ ಡೋರಾ ಮೊಂಟೆರಿಯೋ ಆಲ್ಫಾನ್ಸೋ, ನಿಮಗೆ ಜನ್ಮದಿನದ ಶುಭಾಶಯಗಳು. God bless you richly this year and grant you all that you have been laboring for and looking to the Lord in prayer for. ಈ ವರ್ಷ ದೇವರು ನಿಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸಲಿ ಮತ್ತು ನೀವು ಯಾವುದಕ್ಕೋಸ್ಕರ ಪ್ರಯಾಸ ಪಡುತ್ತಾ ಪ್ರಾರ್ಥನೆ ಮಾಡುತ್ತಿದ್ದರೋ ದೇವರು ಅದನ್ನು ನಿಮಗೆ ಅನುಗ್ರಹಿಸಲಿ. Father, bless her according to Deuteronomy 7:14. You'll be blessed more than any other people, says the Lord. ತಂದೆ, ಆಕೆಯನ್ನು ಧರ್ಮೋಪದೇಶ ಕಾಂಡ 7:14 ಪ್ರಕಾರ ಆಶೀರ್ವದಿಸು. ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿಕೊಳ್ಳುವರಾಗಿರುವಿರಿ. Father, give us spiritual and family blessings, Lord, and good health and long life. Brother Alphonse, a peace of mind on all sides, perfect everything. ತಂದೆ, ಆಕೆಗೆ ದೈವಿಕ ಹಾಗೂ ಕುಟುಂಬ ಆಶೀರ್ವಾದವನ್ನು ನೀಡು, ಒಳ್ಳೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡು, ಮತ್ತು ಸಹೋದರ ಆಲ್ಫೋನ್ಸ್ಗೆ ಎಲ್ಲ ಕಡೆಗಳಿಂದ ಶಾಂತಿಯನ್ನು ನೀಡು, ಎಲ್ಲವನ್ನು ಪರಿಪೂರ್ಣಗೊಳಿಸು. And Rohan, have a wonderful life partner and peace and stable mind to Royston. Ria, have peace of mind and divine protection and security in the job. In the name of Jesus. Amen. ರೋಹನ್ಗೆ ಒಳ್ಳೆಯ ಬಾಲಸಂಗಾತಿಯನ್ನು ನೀಡು, ರಾಯ್ಸ್ಟನ್ಗೆ ಶಾಂತಿ ಹಾಗೂ ಸ್ಥಿರ ಮನಸ್ಸನ್ನು ದಯಪಾಲಿಸು,
ರಿಯಾಗೆ ಶಾಂತಿ ಹಾಗೂ ದೈವಿಕ ಸಂರಕ್ಷಣೆ ಮತ್ತು ಕೆಲಸದಲ್ಲಿ ಸುರಕ್ಷತೆಯನ್ನು ನೀಡು. ಯೇಸುವಿನ ನಾಮದಲ್ಲಿ ಆಮೇನ್. God bless you.